ಬೆಂಗಳೂರು ತುಮಕೂರು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಬೆಂಗಳೂರು ಹಾಗೆ ತುಮಕೂರು ನಡುವೆ ಚತುಷ್ಪಥ ರೈಲು ಮಾರ್ಗ ಈಗ ಸಿಗ್ತಾ ಇರುವಂತದ್ದು. ಬೆಂಗಳೂರು ತುಮಕೂರು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಬೆಂಗಳೂರು ತುಮಕೂರು ನಡುವೆ ಚತುಷ್ಪಥ ರೈಲು ಮಾರ್ಗ ಶೀಘ್ರದಲ್ಲಿಯೇ ಚತುಷ್ಪಥ ರೈಲು ಮಾರ್ಗ ಕಾಮಗಾರಿ ಆರಂಭ ಆಗುತ್ತೆ. ಸಿಹಿ ಸುದ್ದಿ ಕೊಟ್ಟ ರೈಲ್ವೆ ಇಲಾಖೆ ರಾಜ್ಯ ಸಚಿವ ವಿ ಸೋಮಣ್ಣ. 2 ಪಥಗಳ ಹಳಿಯಿಂದಾಗಿ ರೈಲು ಸಂಚಾರ ವಿಳಂಬ ಆಗ್ತಾ ಇತ್ತು. ಈಗ 4 ಪಥಗಳ ಮಾರ್ಗ ಅಭಿವೃದ್ಧಿಪಡಿಸಲಿದೆ ರೈಲ್ವೆ ಇಲಾಖೆ. ಅಂದಾಜು 6,000 ಕೋಟಿ ರೂಪಾಯಿ ಅಧಿಕ ವೆಚ್ಚದ ಕಾಮಗಾರಿ ಇದಾಗಿದೆ. ಚತುಷ್ಪಥ ಮಾರ್ಗದಿಂದ ಪ್ರಯಾಣಿಕರಿಗೆ ಹಲವು ಅನುಕೂಲ ಕೂಡ ಆಗುವಂತದ್ದು. ಯಾವುದೇ ಸಿಗ್ನಲ್ ಕಾಯುವಿಕೆ ಇಲ್ಲದೆ ರೈಲು ಸಂಚಾರ ಮಾಡಬಹುದು. ಇದರಿಂದ ಪ್ರಯಾಣದ ಸಮಯ ಅರ್ಧಕ್ಕರ್ಧ ಕಡಿಮೆಯಾಗುತ್ತೆ. ಬೆಂಗಳೂರು ತುಮಕೂರು ಪ್ರಯಾಣಿಕರಿಗೆ ಇದೀಗ ಗುಡ್ ನ್ಯೂಸ್ ಸಿಗ್ತಾ ಇದೆ. ಬೆಂಗಳೂರು ತುಮಕೂರು ನಡುವೆ ಚತುಷ್ಪಥ ರೈಲು ಮಾರ್ಗ ಆಗುತ್ತೆ. ಶೀಘ್ರದಲ್ಲಿಯೇ ಈ ಒಂದು ಚತುಷ್ಪಥ ರೈಲು ಮಾರ್ಗ ಕಾಮಗಾರಿ ಆರಂಭ ಆಗುವಂತದ್ದು. ಸಿಹಿ ಸುದ್ದಿ ಕೊಟ್ಟಿದ್ದಾರೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು. 2 ಪಥಗಳ ಹಳಿಯಿಂದಾಗಿ ರೈಲು ಸಂಚಾರ ವಿಳಂಬ ಆಗ್ತಾ ಇತ್ತು. ಈಗ 4 ಪಥಗಳ ಮಾರ್ಗ ಅಭಿವೃದ್ಧಿಪಡಿಸಲಿದೆ ರೈಲ್ವೆ ಇಲಾಖೆ. ಈ ಒಂದು ಮಾರ್ಗದಲ್ಲಿ ಅಂದಾಜು 6,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಆಗ್ತಾ ಇರುವಂತದ್ದು. ಚತುಷ್ಪಥ ಮಾರ್ಗದಿಂದ ಪ್ರಯಾಣಿಕರಿಗೆ ಹಲವು ಅನುಕೂಲ ಆಗುತ್ತೆ. ಬೆಂಗಳೂರು ತುಮಕೂರು ಪ್ರಯಾಣಿಕರಿಗೆ ಯಾವುದೇ ಸಿಗ್ನಲ್ ಕಾಯುವಿಕೆ ಇಲ್ಲದೆ ರೈಲು ಸಂಚಾರ ಮಾಡುತ್ತೆ. ಇದರಿಂದ ಪ್ರಯಾಣದ ಸಮಯ ಕೂಡ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಬೆಂಗಳೂರು ತುಮಕೂರು ಪ್ರಯಾಣಿಕರಿಗೆ ಇದೀಗ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು. ಬೆಂಗಳೂರು ಮೈಸೂರು ನಡುವೆ ಚತುಷ್ಪಥ ರೈಲು ಮಾರ್ಗ ಆಗ್ತಾ ಇದೆ. ಈ ಕುರಿತಾಗಿ ಕೂಡ ವಿ ಸೋಮಣ್ಣ ಅವರು ಸಿಹಿ ಸುದ್ದಿ ಕೊಟ್ಟಿರುವಂತದ್ದು. ಶೀಘ್ರದಲ್ಲಿಯೇ ಚತುಷ್ಪಥ ರೈಲು ಮಾರ್ಗ ಕಾಮಗಾರಿ ಆರಂಭ ಆಗುತ್ತೆ ಅಂತ ರಾಜ್ಯದ ಜನತೆಗೆ ಹಾಗೆ ಪ್ರಯಾಣಿಕರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. 2 ಪಥಗಳ ಹಳಿಯಿಂದಾಗಿ ರೈಲು ಸಂಚಾರ ವಿಳಂಬ ಆಗ್ತಾ ಇತ್ತು. ಈಗ 4 ಪಥಗಳ ಮಾರ್ಗ ಅಭಿವೃದ್ಧಿಪಡಿಸಲಿದೆ ರೈಲ್ವೆ ಇಲಾಖೆ. ಅಂದಾಜು 6,000 ಕೋಟಿ ಅಧಿಕ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಆಗುತ್ತೆ ಅಂತ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಚತುಷ್ಪಥ ಮಾರ್ಗದಿಂದ ಪ್ರಯಾಣಿಕರಿಗೆ ಹಲವು ಅನುಕೂಲಗಳಾಗುತ್ತೆ. ಯಾವುದೇ ಸಿಗ್ನಲ್ ಕಾಯುವಿಕೆ ಇಲ್ಲದೆ ರೈಲು ಕೂಡ ಸಂಚಾರ ಮಾಡುತ್ತೆ. ಇದರಿಂದ ಪ್ರಯಾಣದ ಸಮಯ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ವಿ ಸೋಮಣ್ಣ ಅವರು.